ಸಿಟಿ ಇವತ್ತು ಬಂದಿದ್ದ ದಾರಿ ಕುತ್ಕೊಂಡು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಟೈಮ್ ಬಂದ್ಬಿಟ್ಟು 4:45 ಸ್ಯಾಟರ್ಡೇ. అన్న లేదన్నా చెప్పిండు వీళ్ళకి గంగాధర్ వాళ్ళకి ఏమన్నా చెప్పేసి వస్తూ ఉంటుంది నాకు బొమ్మగనపల్లినే ఇట్లా ఆడ ఉండేసి పదని అని చెప్పేసి. ಸೊ ಈಗ ಒಂಚೂರು ಗುಡಿಬಂಡೆದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಗುಡಿಬಂಡೆ ಅನ್ನೋದು ಈ ಕೋಟೆಯನ್ನು ಕಟ್ಟಿರೋ ವ್ಯಕ್ತಿ ಹೆಸರು ಬೈರೇಗೌಡ ಅಂತ. ಅವ್ರು ಇಲ್ಲಿನ ಲೋಕಲ್ ಲೈಟ್ಸ್. ಸೊ ಅವರು ಸುಮಾರು 400 ವರ್ಷದ ಹಿಂದೆ ಕಟ್ಟಿರೋಂಥ ಕೋಟೆ ಇದು. ಇದು ಸೇಮ್ ಮಧುಗಿರಿ ಕೋಟೆ ಥರನೇ ಇರುತ್ತೆ. ಸೊ ಅದ್ರ ರೆಪ್ಲಿಕಾ ಅಂತಲೂ ಕರೀತಾರೆ. ಇನ್ನು 10 ನಿಮಿಷನೂ ಆಗಿಲ್ಲ, ಆಗಲೇ ಸ್ವಲ್ಪ ಸುಸ್ತಾಗ್ತಿದೆ. ಜಾಸ್ತಿ ದಿನ ಆಯಿತು ನಾವು ಟ್ರೆಕ್ ಮಾಡಿ. ಸೊ ಸ್ವಲ್ಪ ಸುಸ್ತು. ಸ್ಟಾರ್ಟಿಂಗಲ್ಲಿ ಆ ಪಿಕಪ್ ಬರೋವರೆಗೂ ಸ್ವಲ್ಪ ಸುಸ್ತಾಗುತ್ತೆ. ಆಮೇಲೆ ಹೋಗ್ತಾ 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 ಸರಿ ಹೋಗುತ್ತೆ. ಒಂದು ಟ್ರಿಕ್ ಏನಂದರೆ ಬಾಯಿ ಕ್ಲೋಸ್ ಮಾಡಿಕೊಂಡು ಹತ್ತಿ. ಸೊ ಎನರ್ಜಿ ಜಾಸ್ತಿ ಇರುತ್ತೆ. ಬಾಯಿ ತೆಗೆದು ಬಾಯಲ್ಲಿ ಉಸಿರಾಡ್ತಾ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಅಲ್ಲಿ ನೋಡಿ, ಜಾಸ್ತಿ ಲಗೇಜ್ ಕ್ಯಾರಿ ಮಾಡ್ತಿದ್ದಾರೆ, ಅದಕ್ಕೆ ಸುಸ್ತಾಗ್ತದೆ ಅಲ್ವಾ? ಎಷ್ಟು ಟೈಮು? 5 o'clock ಆಗಿದೆ. ಇನ್ನು ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ ಟ್ರಕ್ನ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಹಿಂದೆ ನೋಡಿ ಊರು ಎಷ್ಟು ಚೆನ್ನಾಗಿ ಕಾಣ್ತದೆ. ಸೊ ಗುಡಿಬಂಡೆ ಕೋಟೆನ ಎಷ್ಟು ಚೆನ್ನಾಗಿ ಆರ್ಕಿಟೆಕ್ಚರಲ್ ವೇಲ್ ಕಟ್ಟಿದ್ದಾರೆ ಅಂತಂದರೆ ಆಗಿನ ಕಾಲದಲ್ಲೇ ಅವರು. ಸೊ 2 ವಿಶೇಷಗಳಿರುತ್ತೆ. ಸೊ ಮೊದಲನೇ ವಿಶೇಷತೆ ಏನಂದರೆ ಈ ಕೋಟೆಯಲ್ಲಿ 7 ಹಂತಗಳಿರುತ್ತೆ. 7 ಹಂತಗಳಲ್ಲೂ ಎಮರ್ಜೆನ್ಸಿ ಎಕ್ಸಿಟ್ಸ್ ಇರುತ್ತೆ. ಸೊ ದಾಳಿ ನಡೆದ ಟೈಮಲ್ಲಿ ಈಸಿಯಾಗಿ ಎಮರ್ಜೆನ್ಸಿ ಎಕ್ಸಿಟ್ ಮೂಲಕ ಅವರು ಕೋಟೆಯಿಂದ ಹೊರಗಡೆ ಹೋಗ್ಬೋದು. ಸೊ ಅದು ಮೊದಲನೇದು. ಸೊ ಈ ಗುಡಿಬಂಡೆ ಫೋರ್ಟ್ ಬಂದು ಬ್ಯಾಂಗ್ಳೂರಿಂದ ಅರೌಂಡ್ 150 ಕಿಲೋಮೀಟರ್ಸ್ ಇರುತ್ತೆ. ಸೊ 2 to 2.5 hours ಡ್ರೈವ್. ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಹೈವೇ ರೋಡ್ಸ್. ಸೊ ನೀವು ಗೂಗಲ್ ಮ್ಯಾಪಲ್ಲಿ ಅದನ್ನು ಚೆಕ್ ಮಾಡಿ ಈಸಿಯಾಗೆ ಅಲ್ಲಿವರೆಗೂ ಆರಾಮಾಗೆ ಬರ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. 1 ವೀಕೆಂಡ್ ಖಂಡಿತ ಪ್ಲ್ಯಾನ್ ಮಾಡ್ಕೋಬೋದು. ಸೊ ನೋಡಿ, ಇದೇ ಎಮರ್ಜೆನ್ಸಿ ಎಕ್ಸಿಟ್. ಸೊ ಈ ಥರ ಎಷ್ಟು ಚಿಕ್ಕದಾಗಿದೆ ನೋಡಿ. ಸೊ ಈ ಥರ ಈ ದಾರಿಯಲ್ಲಿ ಕೆಳಗಡೆ ಹೋಗ್ತಾ ಇದ್ದರೆ ಹಾಗೆ ಕೋಟೆಯಿಂದ ಈಸಿಯಾಗಿ ಎಸ್ಕೇಪ್ ಆಗುವಂಥದ್ದು ಒಂದು ರೂಟ್ ಇದು. ಸೊ ಎಷ್ಟು ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಆಗಿನ ಕಾಲದಲ್ಲೇ. ದಾಳಿ ಆದಾಗ ಈಸಿಯಾಗಿ ಇವರು ಕೋಟೆಯಿಂದ ಹೊರಗಡೆ ಹೋಗ್ಬೋದು. ಸೊ ಹತ್ತೋದು ಏನು ಕಷ್ಟ ಇಲ್ಲ. ಗುಡಿಬಂಡೆ ಬೆಟ್ಟ ಪೂರ್ತಿ ಮೆಟ್ಲುಗಳಿರುತ್ತೆ, ಈಸಿಯಾಗಿ ಹತ್ಕೊಂಡು ಹೋಗ್ಬೋದು. ಆಲ್ಮೋಸ್ಟ್ 1 to 1.5 ಅಂದರೆ 1.5 ಅವರ್ ಒಳಗಡೆ ನೀವು ಮೇಲೆ ಹತ್ಕೊಂಡು ಹೋಗ್ಬೋದು. ಸೊ ಬಿಸಿಲು ಟೈಮಲ್ಲಿ ಬಿಟ್ಟು ಇಲ್ಲ ಅರ್ಲಿ ಮಾರ್ನಿಂಗ್ ಇಲ್ಲ ನಮ್ಮ ಥರ ಸಾಯಂಕಾಲದ ಹೊತ್ತು ಹತ್ತಿದ್ರೆ ನಿಮಗೂ ಸ್ವಲ್ಪ ಆರಾಮಾಗೆ ಈಸಿಯಾಗೆ ಚೆನ್ನಾಗಿ ವೆದರ್ನ ಎಂಜಾಯ್ ಮಾಡಿಕೊಂಡು ಹತ್ಬೋದು. ಆಕ್ಚುಲಿ ಅಲ್ಲಿ ಗುಹೆ ಥರ ಒಂದಿದೆ, ಅದು ಚಿಕ್ಕದೊಂದಿದೆ, ತುಂಬ ಚೆನ್ನಾಗಿದೆ. ಅದನ್ನು ಫಸ್ಟ್ ಹೋಗಿ ಎಲ್ಲ ಲಗೇಜ್ ಇಳಿಸ್ಬಿಟ್ಟು ಆಮೇಲೆ ಕೋಟೆ ನೀನು ಆಲ್ಮೋಸ್ಟ್ 80% ರೀಚ್ ಆಗಿದ್ದೀವಿ. ಇನ್ನೊಂದು 20% ಬಾಕಿ ಇದೆ. ಅವ್ರ ಅಮೃತ ಅಂತ ನಾಳೆ ಬರ್ತೀವಿ. ನಮ್ಮ ಜೊತೆ KP ಟ್ರೆಕ್ಗೆ ಬಂದಿದ್ರು. ಇವರು ಅವ್ರ ಹೆಸರು ಮರ್ತೋಗಿದ್ದೀನಿ. ಬಸವರಾಜ್ ಸರ್, ಪ್ರಸಾದ್ ಸರ್ ಫ್ರೆಂಡ್, ಮದ್ಗಿನಲ್ಲಿ ಮೀಟ್ ಮಾಡಿದ್ವಿ. ಎಸ್ 4% ಹತ್ತಿ ಅಲ್ವಾ ನಮಗೆ.
ಕಣ್ಣು ಸೆಟ್ ಆಗಿಲ್ಲ, ಚೆನ್ನಾಗಿ ಆಗ್ತಿದೆ. ನೀರು ಆಗಿನ ಕಾಲದಲ್ಲಿ ವಾಟರ್ ಸ್ಟೋರೇಜ್ ಎಲ್ಲ ಇಲ್ಲೇ ಮಾಡ್ತಾರೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ರು. ಈ ಬೆಟ್ಟ ರೈನ್ ವಾಟರ್ ಹಾರ್ವೆಸ್ಟಿಂಗೇ ಫೇಮಸ್. ಇರೋ ರೈನ್ ವಾಟರ್ನೆಲ್ಲ ಇಲ್ಲಿ ಕಲೆಕ್ಟ್ ಮಾಡಿ ಅದನ್ನು ಯೂಸ್ ಮಾಡ್ಕೊತಿದ್ರು. ತೋರಿಸಿ ಅಲ್ಲಿ ಸ್ವಲ್ಪ. ಹಾಂ ಬನ್ನಿ, ಲಾಸ್ಟ್ ಬರ್ಬೋದು. ಸ್ವಲ್ಪ ಅದೆಲ್ಲ ಓಕೆ, ರೀಚ್ ಆಗ್ಬಿಟ್ವಿ ಗುಡಿಬಂಡೆ ಬೆಟ್ಟ. ಸೊ ಅದು ದೇವಸ್ಥಾನ ಇನ್ನು ಆ ಕಡೆ ಇದೆ. ಸೊ ಇದೆಲ್ಲ ವ್ಯೂ. ಅಲ್ಲಿಬ್ರು ಆಲ್ರೆಡಿ ರೀಚ್ ಆಗಿದ್ದಾರೆ. ಇಲ್ಲಿಂದ ಹೆಂಗೆ ಬಂದಿದ್ದು ಇದೆಲ್ಲ ಆಗಿನ ಕಾಲದಲ್ಲಿ ಇರ್ತಾಯಿದ್ರು ಇದ್ರೊಳಗಡೆ ಎಲ್ಲನೂ. ಸೊ ಇವೆಲ್ಲ ತೋರಿಸ್ತೀನಿ. ನೈಟ್ ಕ್ಯಾಂಪಿಂಗ್ ಮಾಡ್ತಾಯಿದ್ವಿ, ಅದರದ್ದು ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಕಂಟಿನ್ಯೂಯಿಂಗ್. ಸೊ ಮೇಲೆ ಇರೋ ದೇವಸ್ಥಾನ ಬಂದು ರಾಮೇಶ್ವರ ದೇವಸ್ಥಾನ, ಅಂದರೆ ಈಶ್ವರನ ದೇವಸ್ಥಾನ. ಸೊ ವರ್ಷಕ್ಕೊಂದ್ಸರಿ ಇಲ್ಲಿ ಕುಂಭಾಭಿಷೇಕ ನಡೆಯುತ್ತೆ. ಸೊ ಒಳ್ಳೆ ಮಳೆ ಆಗಲಿ, ಅದರಿಂದ ಬೆಳೆ ಆಗಲಿ ಅಂತ ಜನ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕುಂಭಾಭಿಷೇಕ ಮಾಡ್ತಾರೆ. ಒಳ್ಳೆ ಜಾತ್ರೆ ಥರ ನಡೆಯುತ್ತಂತೆ. ನಾನು ನೋಡಲಿಲ್ಲ, ಈ ಸರಿ ಬಂದರೆ ಖಂಡಿತ ಶೂಟ್ ಮಾಡಿ ಅದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಎಲ್ಲ ಮೇಲೆ ರೀಚ್ ಆದ್ವಿ. ವ್ಯೂನ ಎಂಜಾಯ್ ಮಾಡ್ತಾ, ಕ್ಲೈಮೇಟ್ ಅಂತೂ ಸೂಪರಾಗಿತ್ತು. ಆ್ಯಕ್ಚುಲಿ ಅವತ್ತು ಸನ್ಸೆಟ್ ಆಗಲಿಲ್ಲ, ಎಲ್ಲ ಕ್ಲೌಡ್ಸ್ ಮುಚ್ಕೊಬಿಟ್ಟಿತ್ತು. ಸೊ ಅದನ್ನೇ ಎಂಜಾಯ್ ಮಾಡ್ತಾ ಸುಸ್ತಾಗಿರೋರೆಲ್ಲ ಸ್ವಲ್ಪ ಮಲ್ಕೊಂಡಿದ್ರು, ಮಿಕ್ಕಿದ್ದವರೆಲ್ಲ ವ್ಯೂನ ಎಂಜಾಯ್ ಮಾಡ್ತಾಯಿದ್ರು. ಸೊ ನಾವು ತಂದಿದ್ದು ಲಗೇಜ್ ಎಲ್ಲ ಒಂದು ಕಡೆ ಹಾಕಿದ್ವಿ. ಆಮೇಲೆ ಅಲ್ಲಿರೋ ಸ್ವಲ್ಪ ಲೇಡೀಸ್ ಅವರೆಲ್ಲ ಸ್ವಲ್ಪ ಡಿನ್ನರ್ಗೆ ಪ್ರಿಪರೇಷನ್ಸ್ ಮಾಡ್ಕೊತಾಯಿದ್ರು. ಸೊ ಈ ಥರ ನಾವು ಕ್ಯಾಂಪಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಸಾಯಂಕಾಲ ನೈಟ್ ಎಲ್ಲನೂ. ಸೊ ಅದನ್ನು ಸಹ ಶೂಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಈ ಸೌದೆ ಎಲ್ಲ ಬಂದು ಅಡುಗೆಗೆ, ರಾತ್ರಿ ಅಡುಗೆಗೆ. ಸೊ ರಾತ್ರಿ ಏನದು ಪಲಾವ್, ಆಮೇಲೆ ಕೇಸರಿಬಾತ್ ಮಾಡ್ತಾರಂತೆ. ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬೆಟ್ಟದ ಮೇಲೆ ಇದ್ದೀವಿ, ಪ್ರಶಾಂತವಾಗಿದೆ. ಒಂಚೂರೂ ಸೌಂಡ್ ಇಲ್ಲ, ಜಾಸ್ತಿ ಜನನೂ ಇಲ್ಲ, ತುಂಬ ಕಡಿಮೆ ಜನ, ತುಂಬ ಪ್ರಶಾಂತವಾಗಿದೆ. ಸೊ ಲೆಟ್ಸ್ ಸಿ. ಇದೆಲ್ಲ ಒಳಗಡೆ ಅಡುಗೆ ಮಾಡೋದಕ್ಕೆ ಸ್ಪೇಸ್ ಅಲ್ವಾ. ಮಳೆ ಏನಾನ ಬಂದರೆ ಇಲ್ಲಿ ಸ್ಟೇ ಮಾಡ್ಬೋದು. ಸೋರುತ್ತಂತೆ ನೋಡಿ. ಈ ಥರ ಎಲ್ಲ ಪ್ಲಾಸ್ಟಿಕ್ ಬಿಸಾಕ್ಬಿಡಿ ಎಲ್ಲಿ ಬಂದ್ರೂ. ಪ್ಲೀಸ್ ಕ್ಯಾರಿ ಯುವರ್ ಪ್ಲಾಸ್ಟಿಕ್ಸ್ ಬ್ಯಾಕ್. ನೋಡಿ ಈಗ ನಾವು ಅಲ್ಲಿ ಹೋಗ್ತಾ ಇದೀವಿ. ನೋಡಿ ಅಲ್ಲಿ ಆಗಿನ ಕಾಲದಲ್ಲಿ ಅಲ್ಲೆಲ್ಲನೂ ಸೋಲ್ಜರ್ಸ್ ಕಾವಲು ಕಾಯೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಒಂದು ಕೋಟೆ. ಹೇಳಿ ಕೋಟೆ ಕತೆ. ಎಲಿಜಬೆತ್ ಅಂತ ಹೇಳ್ತಾ ಇದ್ರಲ್ಲ, ಕೋಟೆ ಕತೆ ಹೇಳೋದು ತುಂಬ ಟೈಮ್ ತಗೊಳುತ್ತೆ. ಓ ಇಂದ ನೋಡಿ. ಗೂಗಲ್ ಮಾಡಿ. ಗೂಗಲ್ ಮಾಡಿ ಅಂತೆ. ಗೂಗಲ್ ಮಾತೆ. ಹೀಗೆ ನೋಡಿ, ಈಗ ಹೋಗಿ ಅಲ್ಲಿವರೆಗೂ ಹೋಗ್ಬೋದು. ಸೊ ಬನ್ನಿ ಹೋಗೋಣ. ಹಿಸ್ಟಾರಿಕಲ್ ಅದು ಕೋಟೆ ಸುತ್ತು ಮೇಲೆ ದೇವಸ್ಥಾನ. ಇಲ್ಲಿ ನಾವು ಹೋಗ್ತಿರೋ ಜಾಗ ಈಗ ನಿಧಾನ. ಸೊ ಅದು ಕೋಟೆ, ಅದರ ಸುತ್ತು ಆಗಿನ ಕಾಲದಲ್ಲಿ ಕೋಟೆ ಎಲ್ಲ ಕಟ್ಕೊಂಡು ಮೇಲೆ ದೇವಸ್ಥಾನ ಇದೆ. ಈಗ ಈ ಕಡೆ ಈ ಸೋಲ್ಜರ್ಸ್ ಎಲ್ಲ ಇದ್ದು ಚೆಕ್ ಮಾಡ್ತಾ ಇರ್ತಾರಲ್ಲ, ಯಾರು ಎನಿಮಿ ಅಟ್ಯಾಕ್ ಮಾಡ್ತಾರೆ ಆ ಥರ ಜಾಗ. ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ. ಸನ್ಸೆಟ್ ಇವತ್ತೇನು ಅಷ್ಟಾಗಿ ರೆಡ್ಡಿಶಾಗಿ ಕಾಣಲೇ ಇಲ್ಲ. ಸನ್ಸೆಟ್ ಎಲ್ಲ ಮೋಡ ಮುಚ್ಕೊಂಡಿತ್ತು. ಇಲ್ಲಿ ತೋರಿಸಿ. ಇಲ್ಲಿ ಅಲ್ಲ ನೆಕ್ಸ್ಟ್ ಅದಿಳಿಯೋದು ಹೀಗೆ ನೋಡಿ. ಎಷ್ಟು ಪುಟ್ಟಾಣಿ ಡೋರ್, ಇಷ್ಟೇ.
ಸೊ ಇದು ಪಾರ್ಟ್ 1 ವ್ಲಾಗ್ 1 ಆಯಿತಾ. ಈಗ ಬೆಳಗ್ಗೆ ರಾತ್ರಿ ಕ್ಯಾಂಪಿಂಗ್ ಆಗೋದು, ಬೆಳಗ್ಗೆ ಸನ್ ರೈಸ್ ಆಗೋದೆಲ್ಲನೂ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ಅಂದ್ಕೊತೀನಿ. ಸೊ ಸಿ ಯು ಗೈಸ್ ಇನ್ ಆರ್ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್ ಹೇಳ್ಬಿಡ. ಬಾಯ್. ಸಿಡ್ಕ್ರಾಮ ಅಂತ ಹೆಸರು ನಿನಗೆ.